SC STಗಿಂತ ಹೀನಾಯ ಸ್ಥಿತಿಲಿರೋ ಸಮಾಜಗಳಿದ್ದಾವೆ. ನಿಮಗೊಂದು ಹೇಳ್ತೀನಿ, ಗ್ರಾಮ ಸಭೆಯಲ್ಲಿ ಇವತ್ತು ಒಂದು ಮನ ತಗೋಬೇಕಾದ್ರೆ ಗ್ರಾಮ ಸಭೆ ಜಾತಿ ಮೆಂಬರ್ ಇದ್ರೆ ಮಾತ್ರ ತಗೊಳಕ್ಕೆ ಸಾಧ್ಯ ಆಯ್ತದ. ಇದೇ ಕುಮಾರಸ್ವಾಮಿ ಅವರು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದರು, ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದೆ. ಆಗ ಅವರು ನನ್ನ ಸುಮಾರು 10-11 ಗಂಟೆ ರಾತ್ರಿನಾಗ ನನ್ನ ಏಕವಚನದಲ್ಲಿ ಬೈದು, ನೀನು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡ, ಯಾರು ನೀನು ತಗೊಳಕ್ಕೆ ಅಂತ ಹೇಳಿದ್ರು. ಹೆಂಗೆ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡ. ಇಷ್ಟು ಘಾಸಿ ಆಯ್ತು ಸರ್ ಅಷ್ಟೊತ್ತಲ್ಲಿ ನಿಮಗೆ? ಹಂಗಂದಾಗ ನನಗೆ ದಿಗ್ಭ್ರಮೆ ಆಗೋಯ್ತು. ಏನು ಸರ್ ನಾನು ಏನು ತಪ್ಪು ಮಾಡಿದೆ? ಯಾರನ್ನ ಕೇಳಿದೆ ನೀನು ಸಭೆ ಕರೆದೆ, ನೀನು ಮೀಟಿಂಗ್ ಕ್ಯಾನ್ಸಲ್ ಮಾಡ. ಆಯಿತು ಸರ್ ಬುಡಿ ಮಾಡ. ಹಾಂ ಮತ್ತೆ ಏನು ನೀನು ಆಮೇಲೆ ನಾನು ಅಲ್ಲಿಗೆ ಫೋನ್ ಆಫ್ ಮಾಡಿ. ನಿಜವಾಗ್ಲೂ ಅಷ್ಟೊತ್ತಲ್ಲಿ ಫೋನ್ ಮಾಡಿ ಅತ್ಯಂತ ತಳ ಸಮುದಾಯದ ಒಬ್ಬ ಶಾಸಕನಿಗೆ, ಸಚಿವರಾಗಿದ್ದವ್ರಿಗೆ ಒಂದು ತಪರಾಕಿ ಆಗ್ತಾರೆ ಅಂದ್ರೆ ಇನ್ನು ಆ ಸಮಾಜದ ಒಳಗೆ ಸಾಮಾನ್ಯನ ಗತಿ ಏನು ಸರ್? ಮತ್ತೆ ಒಂದೊಂದು ದಿನ ಈ ಸಮಾಜಗಳನ್ನ ಯಾವ ಮಟ್ಟ ತಗೊಂಡು ಹೋಗಿರ್ತಾವೋ, ಹಿಂದೆ ಏನಿತ್ತು ಚೀತ ಪದ್ಧತಿ ಅಲ್ಲಿಗೆ ತಂದು ಬಿಡ್ತಾರೆ ಏನೋ ಕಾಣ್. ಇದು ಪರಿಸ್ಥಿತಿ ಆಗಿದೆ. ನಿಜ ಹೇಳಿ, ಒಂದ್ ಸಮಾಜದ ಮತ ಇದ್ರೆ ಸಾಕು ನಾನು ಗೆದ್ದು ಬಿಡ್ತೀನಿ. ಸಾಧ್ಯನೇ ಇಲ್ಲ 224 ಕ್ಷೇತ್ರದಲ್ಲಿ ಅಂತ್ಯವನು ಯಾವ ಹೇಳಿ ಅವ್ನು ನೋಡ್ತೀನಿ. ಉಪ್ಪಾರ ಸಮಾಜದಲ್ಲಿ ಇನ್ನೂ ಕಷ್ಟ ಕಾರ್ಪಣ್ಯಗಳು ಎಷ್ಟು ದೇನೇಸಿ ಸ್ಥಿತಿಲಿ ಇದಾವೆ ಸರ್ ಬೇರೆ ಬೇರೆ ಜಾಗಗಳಲ್ಲಿ. ನಮ್ಮಲ್ಲಿ ಇವತ್ತು ಬಹಳ ಕಷ್ಟ ಇದೆ. ಇವತ್ತು ನಿಮ್ಗೆ ಒಂದು ಹೇಳ್ತೀನಿ, ಇವತ್ತು ಬಾಲ ಕಾರ್ಮಿಕರಾಗಿ ದುಡಿಯೋರೇ ಉಪ್ಪಾರರು. ಸರ್ ಈ ವರದಿ ಸ್ವೀಕಾರ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವರ ಹೆಸರು ಚರಿತ್ರೆಯಲ್ಲಿ ಅಲ್ಲಲ್ಲ, ಚರಿತ್ರೆಗಿಂತ ಹೆಚ್ಚಾಗಿ ಹಿಂದುಳಿದ ಒಬ್ಬರು ನಾಯಕರು ಅವರೇ ತಗೊಳ್ಳಲ್ಲ ಅಂದ್ರೆ ಇನ್ಯಾರು ತಗೊಳಕ್ಕೆ ಹೋಗ್ಬಿಡಲ್ಲ. ಕರ್ನಾಟಕ ಸ್ಟುಡಿಯೋದ ವಿಶೇಷ ಅಭಿಯಾನ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಅನುಭವ ಮಂಟಪದ ಶೂದ್ರ ತಪಸ್ವಿ, ಮಾಜಿ ಸಚಿವರು, ಭಾವಿ ಸಚಿವರು, ಹಾಲಿ ಚಾಮರಾಜನಗರ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಪುಟ್ಟರಂಗ ಶೆಟ್ಟರು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಮಾತು ಕೊಟ್ಟಿದ್ದಾರೆ, ಮಂತ್ರಿ ಆಗೇ ಆಗ್ತೀರಾ ಸರ್. ತಳ ಸಮುದಾಯಗಳ ಪರವಾಗಿ ಏನೆಲ್ಲ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ತಳ ಸಮುದಾಯಗಳ ಬಗ್ಗೆ ಇವತ್ತು ಪರಿಸ್ಥಿತಿಲಿ ಅವರು ಎಷ್ಟು ಮಟ್ಟಿಗೆ ಈ ಸರ್ಕಾರಗಳು ಮೇಲ್ತತ್ತವೇ ಒಂದು ಚಿಂತನೆ ಆಗಿದೆ. ನಾನು ಯೋಚನೆ ಮಾಡ್ತಾ ಹೋದ್ರೆ, ಯಾಕಂದರೆ ಬಹುಶಃ ಹಿಂದುಳಿದ ವರ್ಗಗಳ ಒಬ್ಬ ನಾಯಕರು ಸಿದ್ದರಾಮಯ್ಯನವರು. ಹಿಂದೆಲ್ಲ ದೇವರಾಜ ಅರಸು. ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಮೊನ್ನೆ ಜನಗಣತಿ ಮಾಡಬೇಕು ಅಂತ ಹೊರಟಿಲ್ಲ. ನನ್ನ ಪ್ರಕಾರ ದ್ವಾರಕನಾಥ್ ಅಂತ 2008 ಹಿಂದೇನೆ ಅವರು ಪ್ರಯತ್ನ ಮಾಡಿದರು. ಅದಾದಮೇಲೆ ದ್ವಾರಕನಾಥ್ ಹೋದ್ಮೇಲೆ ದ್ವಾರಕನಾಥನ್ನ BJP ಸರ್ಕಾರ ಬಂದಾಗ ಅವರ ತೆಗೆದಿದ್ರು. ಆಗ ಅವರು ಕೋರ್ಟ್ಲಿ ಸ್ಟೇ ತಂದು ತಮ್ಮ ಒಂದು ಈ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಮುಂದುವರೆದಿದ್ರು. ಅದಾದಮೇಲೆ ಕಾಂತರಾಜುನ ಅವ್ರನ್ನ ನೇಮಕ ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅದು ಬಹುಶಃ 2013ರಿಂದ 2018 ಅದು ಕೊನೆ ಆಗಬೇಕಾಗಿತ್ತು. ಅದು ಕೊನೆ ಆಗಲೇ ಸ್ವಲ್ಪ ಹೆಚ್ಚು ಕಡಿಮೆ ತಿಳಿದರೆ ಸಿದ್ದರಾಮಯ್ಯ ಆವಾಗಲೇ ಅದು ವರದಿ ಜಾರಿ ಆಗ್ಬಿಡ್ತಾ ಇತ್ತು. ಆಗಲಿಲ್ಲ. ಅದಾದಮೇಲೆ ನಾನು ಬಂದ ಮೇಲೆ ಪಾಪ ಆ ವರದಿ ಪೂರ್ಣ ಆಗಿ ನಾನು ತಗೊಳಕ್ಕೆ ಹೊರಟಾಗ ಇದೇ ಕುಮಾರಸ್ವಾಮಿ ಅವರು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದರು, ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದೆ. ಆಗ ಅವರು ನನ್ನ ಸುಮಾರು 10-11 ಗಂಟೆ ರಾತ್ರಿನಾಗ ನನ್ನ ಏಕವಚನದಲ್ಲಿ ಬೈದು, ನೀನು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡ, ಯಾರು ನೀನು ತಗೊಳಕ್ಕೆ ಅಂತ ಹೇಳಿದ್ರು. ಹೆಂಗೆ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡ. ನಾನು ಎದುರ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿದೆ. ಬಟ್ ಇದಾದಮೇಲೂ ಸಹ ಅಧಿವೇಶನದಲ್ಲಿ ಆವತ್ತಿನ ಒಂದು ಪ್ರಶ್ನೆ ಹಾಕಿದರು ನನ್ನ ಮೇಲೆ. ಈ ಕೋಟಾ ಶ್ರೀನಿವಾಸ ಪೂಜಾರಿ ಅವತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಮತ್ತು ತೇಜಸ್ವಿನಿ ಗೌಡ ಇವರೆಲ್ಲ ಹಾಕಿ ನನ್ನನ್ನು, ಯಾಕೆ ನೀವು ಹಿಂದುಳಿದ ವರ್ಗಗಳ ಈ ವರದಿನ ತಗೋತಾ ಇಲ್ಲ, ತಗೋಬೇಕು, ಯಾವ ಕಾರಣಕ್ಕೆ ತಗೊಳಕಲ್ಲ ಅಂತ ಹೇಳಿದಾಗ ನಾನು ಕಾಲ ಬಂದಾಗ ತಗೋತೀನಿ, ಆ ವಿಷಯ ಹೇಳಕ್ಕೆ ಹೋಗಲಿಲ್ಲ. ಬಟ್ ಆವತ್ತು ಮಾಡಿದಂಥ ಈ ಜನಗಳು, ಈ ಲೀಡರ್ಗಳು ಇವತ್ತು ಚಕಾರ ಎತ್ತಿಲ್ಲ ಅಂದರೆ ಇವ್ರ ಭಾವನೆ ಏನು ಅಂತ ಅರ್ಥ ಆಗಬೇಕು. ಈಗ 160 ಕೋಟಿ ಖರ್ಚಾಗಿದೆ. ನಾನು ಹೇಳೋದು ಯಾವುದೇ ಒಂದು ವರದಿ ಇವತ್ತೆಲ್ಲ ಪೂರ್ಣ ಆಗಿ ಏನು ಆಗೋಗಿಲ್ಲ. ಈ ವರದಿ ತಕ್ಕಂಥ ತೊಂದರೆ ಏನು, ತಗೋಬೇಕು. ತಕ್ಕಂಡ ಮೇಲೆ ಅದು ಸರಿ ತಪ್ಪುಗಳನ್ನ ನಿಮ್ಮಲ್ಲೇ ಒಂದು ಕಮಿಟಿ ಮಾಡೋ ಅಥವಾ ಕ್ಯಾಬಿನೆಟ್ ಇಟ್ಟು ಅದನ್ನು ಚರ್ಚೆ ಮಾಡಿ ಅದನ್ನು ತಪ್ಪು ಹೆಸರು ಮಾಡ್ಕೊಂಡು ಅದನ್ನು ವರದಿನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕಂತಂದ್ರೆ ಈಗ 160 ಕೋಟಿ ಖರ್ಚಾಗಿದೆ. ಇಲ್ಲಿ ಅನೇಕ ಸಮಾಜಗಳು, ನಾವು ಈ ಮೀನುಗಳನ್ನ ಕೆಲವು ದುರ್ಬಿಣ ಹಾಕೊಂಡು ಹುಡುಕು ಸಿಕ್ಕಿದಂಥ ಸಮಾಜಗಳಿದ್ದಾವೆ ಇವತ್ತು ದೇಶದಲ್ಲಿ, ಕರ್ನಾಟಕದಲ್ಲಿ. ಈ ಸಮಾಜಗಳು ಇದರಲ್ಲಿ ಬರ್ತಾವ, ಉಪಕಾರ ಆಗಿದೆಯಾ ನಾನು ನೋಡಬೇಕಾಗ್ತದೆ. ಒಂದು ನಮ್ಮಲ್ಲಿ ಬಡಿಗಾಸ್ ಅಂತ ಒಂದು ಸಮಾಜ ಇತ್ತು, ನಾನು ಅಧ್ಯಕ್ಷನಾಗಿದ್ದಾಗ, ನಾನು ಮಂತ್ರಿಯಾಗಿದ್ದಾಗ. ಅವರು ಹೋಗಿ ನಮಗೆ ಒಂದು ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ.
ಸಮಾಜ ಎಲ್ಲೂ ಸೇರಿಯಲ್ಲ ಅಂದ್ರೆ. ಆಮೇಲೆ ನಾನು ಅದನ್ನ ಮಾಹಿತಿ ಎಲ್ಲ ತರಿಸಿ ಆ ಸಮಾಜ ಈ ಏನು ಆಚಾರ್ಯಗಳಿದಾರಲ್ಲ ಅದಕ್ಕೆ ಬರ್ತದೆ, ಅದಕ್ಕೆ ಸೇರಿಸಿ ಈಗ ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥದ್ದಾಯ್ತು. ಇವೆಲ್ಲ ಯಾಕೆ ಆ ಸಮಾಜಗಳಿಗೆ ಒಂದು ರೀತಿಯ ಅನುಕೂಲ ಜೀವ ಬರ್ತದೆ. ಈಗ ಪ್ರವರ್ಗ 1 100 ಚಿಲ್ಲರೆ ನಾವು ಇದ್ದೀವಿ. ಪ್ರವರ್ಗ 1 ಮಾಡಿದಂಥ ಕಾಲದಲ್ಲಿ 48 ಸಮಾಜಗಳಿದ್ವು. ಅವತ್ತು ಕೊಟ್ಟ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 4% ಮೀಸಲಾತಿ. ಇವತ್ತು 96 ಜಾತಿ ಇದ್ದೀವಿ. 4%. ಇನ್ನು ಹೆಂಗ ಅಭಿವೃದ್ಧಿ ಆಗ್ತದೆ? ಈ ಜನಗಣತಿ ತಗೊಂಡು ನೀವು ಇದನ್ನು ನೋಡ್ದ, ಬಟ್ ಇಲ್ಲಿ ಜನಗಣತಿ ಅಂತ ಜನದ ಗಣತಿ ಒಂದೇ ಆಗಿಲ್ಲ. ಇಲ್ಲಿ ಸಮಾಜಗಳ ಆಚಾರ ವಿಚಾರಗಳು, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಶಿಕ್ಷಣ, ಉದ್ಯೋಗ ಎಲ್ಲವೂ ಸಮೀಕ್ಷೆನೇ ಆಗಿರ್ತದೆ. ಹಾಗಾಗಿ ಇವು ನೇರವಾಗಿ ಇದನ್ನ ತಗೊಳ್ಳೇಬೇಡಿ ಅಂತ ಬುದ್ಧಿವಂತರು ತಳ ಸಮಾಜಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಇವರೇ ಮೇಲ್ಬಿದ್ದು ಇದನ್ನ ತಗೋಬೇಡಿ ಅಂತ ವಿರೋಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನೇ ಒಂದು ಕಡೆ ಯೋಚನೆ ಮಾಡಿದ್ದೀನಿ. ತಗೊಳ್ಳಿ, ಚರ್ಚೆ ಮಾಡಿ, ಆಗೋಗನ್ನ ಸರು ಮಾಡಿ ಸಾಮಾಜಿಕ ನ್ಯಾಯಗಳನ್ನ ಕೊಡಿ ಆ ತಳ ಸಮುದಾಯಕ್ಕೆ. ನಿಮ್ಮನ್ನು ನೆನೆಸ್ಕೋತಾರೆ. ಅದು ಬಿಟ್ಟು ನೀವು ನಿಮ್ಮದೇ ಏನೋ ಒಂದು ದೂರದೃಷ್ಟಿನ ಏನೋ ಅಥವಾ ಏನೋ ಇಟ್ಕೊಂಡು ಇದನ್ನು ಬೇಡ ಅಂತ ನ್ಯಾಯ ಮಾಡಿದ್ರೆ ಇದು ಸರ್ಕಾರಿ ಹಣ ರೀ. 160 ಕೋಟಿ ಖರ್ಚಾಗಿದೆ, 16 ವರ್ಷಗಳಿಂದ ನಡೆದು ಬಂದಿದೆ. ಇದು ನಿಜಕ್ಕೂ ಇದು ಭಾಳ ಅನ್ಯಾಯ ಆಗ್ತದೆ ಸಣ್ಣ ಸಮಾಜಗಳಿಗೆ. ಹಾಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾವು ಎಲ್ಲ ಈ ಹಿಂದುಳಿದ ಸಮಾಜಗಳೆಲ್ಲ ಒಗ್ಗಟ್ಟಾಗಿ ಎಲ್ಲೋ ಒಂದು ಕಡೆ ಒಂದು ವೇದಿಕೆಯಲ್ಲಿ ಹೋರಾಟ ಮಾಡಲಿಲ್ಲ ಅಂದರೆ ನಿಜಕ್ಕೂ ನಮ್ಗೆ ಮುಂದೊಂದು ದಿನ ನ್ಯಾಯ ಸಿಗಲ್ಲ. ಇದು ಆಗಬೇಕು, ಅಂಥವ್ರೊಬ್ಬರು ಬರಬೇಕು. ಸರ್, ಕಾಂತರಾಜು ವರದಿ ರೆಡಿ ಇತ್ತು ಸ್ವೀಕಾರ ಮಾಡೋದಕ್ಕೆ ಏನು ಸರ್? ಅವತ್ತು ನಿಜವಾಗ್ಲೂ ಅಷ್ಟೊತ್ತಲ್ಲಿ ಫೋನ್ ಮಾಡಿ ಅತ್ಯಂತ ತಳ ಸಮುದಾಯದ ಒಬ್ಬ ಶಾಸಕನಿಗೆ, ಸಚಿವರಾಗಿದ್ದವರಿಗೆ ಒಂದು ತಪರಾಕಿ ಆಗ್ತಾರೆ ಅಂದ್ರೆ ಇನ್ನು ಸಮಾಜದೊಳಗೆ ಸಾಮಾನ್ಯನ ಗತಿ ಏನು ಸರ್? ಮತ್ತೆ ಅದೇ ಈಗ ನಾನು ಹೇಳೋದಷ್ಟೇ. ಇನ್ನೊಂದಪ್ಪ, ಇವತ್ತು ಅನೇಕರು ಇವತ್ತು ವಿರೋಧ ಪಕ್ಷದವರಿದ್ದಾರೆ. ಅವರೇ ಅವತ್ತು ತಗಳೆ ಅಂತ ಪ್ರಶ್ನೆ ಹಾಕಿ ನನ್ನನ್ನು ಚರ್ಚೆ ಮಾಡಿದಂಥ ಈ ಕೋಟಾ ಶ್ರೀನಿವಾಸ ಪೂಜಾರಿ, ಒಬ್ಬ ಹಿಂದುಳಿದ ನಾಯಕ. ಈಗ ಗೌಡ, ತೇಜಸ್ವಿನಿ ಗೌಡ, ಬುದ್ಧಿಜೀವಿ ಅವರು ಪಾಪ ಅವರು ಕೇಳ್ಬೋದಲ್ಲ, ಯಾಕೆ ತಗೋಬೇಡಿ ಅಂತೇಳಿ ನಾವು ಸಮಾಜ ಕೇಳಿದ್ವು. ತಗೊಳ್ಳಿ, ಮುಖ್ಯಮಂತ್ರಿಯಾಗಿ ಇವತ್ತು ನನ್ನನ್ನು ಕೇಳಿದಂತ ಇವತ್ತು ಮುಖ್ಯಮಂತ್ರಿನ ಕೇಳಲಿ, ಮುಖ್ಯಮಂತ್ರಿ ತಗೊಳಕ್ಕೆ ರೆಡಿ ಇದ್ದಾರೆ. ತಗೊಳ್ಳಿ, ಚರ್ಚೆ ಮಾಡೋಣ. ಎಷ್ಟು ಘಾಸಿ ಆಯ್ತು ಸರ್ ಅಷ್ಟೊತ್ತಲ್ಲಿ ನಿಮಗೆ ಹಂಗಂದಾಗ? ನನಗೆ ದಿಗ್ಭ್ರಮೆ ಆಗೋಯ್ತು. ಏನು ಸರ್, ನಾನು ಏನು ತಪ್ಪು ಮಾಡಿದೆ? ಯಾರನ್ನ ಕೇಳಿದೆ ನೀನು ಸಭೆ ಕರೆದೆ, ನೀನು ಮೀಟಿಂಗ್ ಕ್ಯಾನ್ಸಲ್ ಮಾಡ? ಆಯಿತು ಸರ್, ಬುಡಿ ಮಾಡ. ಮತ್ತೆ ಏನು ನೀನು ಆಮೇಲೆ ನಾನು ಅಲ್ಲಿಗೆ ಫೋನ್ ಆಫ್ ಮಾಡು ಅಂದರೆ ಅದು ನೋಡಿ ನಮ್ಮಂತಿಯವರು, ಅದು ಸಚಿವರಾಗಿರೋರಿಗೆ ಹಿಂಗೆ ಆದರೆ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಆಗ್ತದೆ ಮುಂದೇನದ ನೀವು ನಂಬಿರೋ ಬಿಡ್ತೀವಿ. ನಮ್ಮಂತಿಯವರು ಎಲ್ಲ ಒಂದು ಕಡೆ ಕಡೆ ಜೀತ ಮಾಡ್ಕೊಂಡಿರೋದೇ ವಾಸಿ ಏನೋ. ನಾವು ಈ ಥರ ಮೇಲೆ ಬರೋಕ್ಕೆ ಆಗದೆ, ಬಂದರೂ ಅವಮಾನ, ಇದ್ರೂ ಅವಮಾನ. ಆ ಪರಿಸ್ಥಿತಿ ಯೋಚನೆ ಮಾಡ್ತೀವಿ. ನಾನು ಈಗ ನಾವು ಇನ್ನೆಷ್ಟು ಇನ್ನೊಂದು ಬಾರಿ ಆಗ್ಬೋದು, ಏನೋ ಬಿಡ್ಬೋದು ಅಂದರೆ ನಾವು ತಲೆಬೊಕ್ಕೊಂಡು ಏನೇ ಮಾಡ್ಕೊಬಂದ್ರು ಮೇಲೆ ಬಿದ್ದು ತುಳಿತಕ್ಕಂಥ ವ್ಯವಸ್ಥೆಗಳು ಈ ಕಾಲಕ್ಕೂ ಆಗ್ತದೆ ಅಂತಂದರೆ, ಇಷ್ಟು 75 ವರ್ಷ ಸ್ವತಂತ್ರ ಬಂತು, ನಾವೆಲ್ಲರೂ ಏನೋ ಉದ್ಧಾರ ಮಾಡಿಬಿಡ್ತೀವಿ ಅಂತ ಮಾಡ್ಕೊಂಡೋಗಿ ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರು ಅವ್ರ ಕಾಲದಲ್ಲಿ ಏನೋ ಒಂದು ರೀತಿ ಅಭಿವೃದ್ಧಿ ಆಗ್ತದೆ. ಈ ಹಿಂದುಳಿದ ಜನಾಂಗಗಳ ಒಂದು ಅವರು ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕರು ಇನ್ಯಾವ ಬರ್ತಾನೆ ನಮ್ಮಲ್ಲಿ ಹಿಂದುಳಿದ ನಾಯಕ? ಹಾಗಾಗಿ ಅವತ್ತು ಎಷ್ಟರ ಮಟ್ಟಿಗೆ ಚಿಂತೆ ಆಯಿತು ಅಂತಂದರೆ, ಬಟ್ ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳಿದೆ. ಅವ್ರು ಬೇರೆ ಥರ ಹೇಳಿದ್ರು, ಬಟ್ ನಾನು ಆಯಿತು ಸರ್ ಬಿಡಿ ಅಂತ ನಾನು ಸುಮ್ಮನಿದ್ರು ಅಧಿವೇಶನದಲ್ಲಿ ಬಂದಿದೆ ಈ ವಿಷಯ. ಇವತ್ತು ಜೀವಂತವಾಗಿದ್ದಾರೆ. ಏನು ಅವರೇನು ಇಬ್ಬರು ಏನು ಹೋಗಿಲ್ಲ. ಶ್ರೀನಿವಾಸ ಪೂಜಾರಿ ಇವತ್ತು ತಂದಿದ್ದಾರೆ, ಮತ್ತು ಗೌಡ. ಯಾಕೆ ಶ್ರದ್ಧೆ ಎತ್ತಲ್ಲ ಇವರು? ಹೌದು, ನಾವು ಅದು ಪುಟ್ಟರಂಗ ಶೆಟ್ಟಿ ಕೇಳಿದ್ದು ತಗೊಳಕ್ಕಾಗಲಿ, ನೀವು ತಗೊಳ್ರಿ ಅಂತ ಸಿದ್ದರಾಮಯ್ಯ ಕೇಳಲಿ, ಆಗ ನಿಜವಾದ ರಾಜಕಾರಣಿಗಳು ಅಂತ ಹೇಳ್ತೀನಿ ಅವ್ರಿಗೆ ನಾನು. ನನ್ನನ್ನು ಹಿಂದುಳಿದ ಜನಾಂಗದವ ಅಂತ ನಾನು ಕೇಳಕ್ಕೆ ಬಂದಂಥ ಇವರು ಕೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೈಲಿ ಅಸ್ತ್ರ ಇದೆಯಲ್ಲ, ಮುಖ್ಯಮಂತ್ರಿ ಮಾಡಕ್ಕೆ ರೆಡಿ ಇದಾರಲ್ಲ ಪುಣ್ಯಾತ್ಮ, ಕೇಳ್ರಿ ಮುಖ್ಯಮಂತ್ರಿ ಅವ್ರನ್ನ. ಸರ್, ಒಂದ್ ಕಡೆ ವಿರೋಧ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಅವೈಜ್ಞಾನಿಕ ವರದಿನೇ ಇಲ್ಲ, ಕಳೆದೋಗಿದೆ ಅನ್ನೋ ಎಲ್ಲ ಚರ್ಚೆ ಹಬ್ಬಿಸ್ತಿದ್ದಾರೆ. ಸರ್, ನಿಜ ವರದಿ ಇದೆಯಲ್ಲ ಸರ್? ಎಲ್ಲಿ ಕಳೆದೋಗ್ತದೆ ಹೇಳಿ?
ಒಂದು 3-4-5 ಕಾಪಿ ಮಾಡಿಟ್ಟಿರ್ತಾರೆ. ಯಾವಾಗ ಒಂದು ಕಾಪಿ ನೀವು ಒಂದು ಕಾಪಿ ಇಲ್ವಾ ಅಲ್ಲಿ? ಹಾಗಾದ್ರೆ ನಮ್ಮ ಏನು ಇವತ್ತು ಮೊನ್ನೆ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಜಯಪ್ರಕಾಶ್ ರೆಡ್ಡಿ ಹೆಗಡೆ ಅವರು ಹೇಳ್ಬೋದಾಗಿತ್ತಲ್ಲ ಕಳೆದೋಗ್ಬಿಟ್ಟದೆ ಅಂತ. ಇಲ್ಲಿ ಹೇಳಿದ್ರು ಇದೇ ಒರಿಜಿನಲ್ ಕಾಪಿ ಇದೆ, ಯಾವುದೋ ಒಂದು ಡೂಪ್ಲಿಕೇಟ್ ಇಲ್ಲ, ಒರಿಜಿನಲ್ ಕಾಪಿ ಇರ್ತದೆ, ಪ್ರಿಂಟ್ ಆಗಿದೆ. ಸರ್ ಅಲ್ಲ, ಪಕ್ಷದ ಒಳಗಡೆ ಇರೋ ಒಂದಷ್ಟು ಸಚಿವ ನಾಯಕರು ಕೂಡ ಹೋಗಿ ಸೈನ್ ಹಾಕಿ ಕೊಟ್ಟು ಬರ್ತಾರಲ್ಲ ಸರ್ ಈ ವರದಿ ತಗೊಂಡು. ಹೇಳಿದ್ನಲ್ಲ ನಾನು ಒಂದ್ ಕಡೆ ಹೇಳಿದೆ, ಈ ಜಾತಿಯನ್ನ ವ್ಯವಸ್ಥೆ ಇದೆಯಲ್ಲ ಯಾರಿಂದ ಕೇಳಕ್ ಸಾಧ್ಯ ಇಲ್ಲ. ಇದು ಒಂದು ಆಲ್ದ ಬೀಳನ್ನ ತರದ್ರೆ 9 ಆಲ್ದ ಬೀಳಲ್ಲ, ಹಾಗಾಗಿದೆ ಇವತ್ತು ಪರಿಸ್ಥಿತಿ. ಮುಂದುಳಿದ ನಾನು ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು, ನಾವು ಹುಳ ಸಾಕ್ತೀವಲ್ಲ, ಹಣ್ಣಾದ್ಮೇಲೆ ಹುಳ ಈ ಇನ್ನೊಂದು ಹುಳ ಇರೋದು ತುಳಿತದೆ. ಮುಂದುವರೆ ಸಮಾಧಿಗಳು ಬೆಳೀತಾ ಸಣ್ಣ ಸಮಾಧಿಗಳ ತುಳಿದು ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಬಿಸಾಕ್ತಾ ಇದ್ದಾವೆ. ಯಾರಲ್ಲೂ ದೊಡ್ಡ ಗುಣ ಇಲ್ಲ. ಒಂದೊಂದು ದಿನ ಈ ಸಮಾಧಿಗಳನ್ನ ಯಾವ ಮಟ್ಟ ತಗೊಂಡೋಗಿರ್ತಾವೋ, ಹಿಂದೆ ಏನಿತ್ತು ಚೀತ ಪದ್ಧತಿ ಅಲ್ಲಿಗೆ ತಂದು ಬಿಡ್ತಾರೆ ಏನೋ ಕಾಣ್ತದೆ. ಇದು ಪರಿಸ್ಥಿತಿ ಆಗುತ್ತೆ ಸರ್. ಇನ್ನೊಂದು, ಒಂದ್ ವೇಳೆ ಏನಾದ್ರು ಈ ವರದಿ ಸ್ವೀಕಾರ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರ ಸರ್? ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಪೋಸ್ಟ್ ಇಂದ ಕೆಳಗಿಳಿಸ್ತಾರೆ, ವರದಿ ತಗೊಂಡ್ಬಿಟ್ರೆ ಅನ್ನೋ ಚರ್ಚೆ ಕೂಡ ಇದೆ, ನಿಜನಾ ಸರ್? ಅದು ನನಗೆ ಗೊತ್ತಿಲ್ಲ. ಒಟ್ಟು ಸಿದ್ದರಾಮಯ್ಯನವರು ತಗತಾರೆ ಅಂತ ನನ್ನ ನಂಬಿಕೆ ಇದೆ. ಬಟ್ ನಾನು ಅವ್ರನ್ನ ವಿರೋಧ ಮಾಡೋರು ಹೇಳೋದು ನನ್ನ ಪ್ರಶ್ನೆ ಇಷ್ಟೇ, ನೀವು ಅನೇಕ ಬುದ್ಧಿವಂತರುಗಳು 16 ವರ್ಷ ರಾಜಕಾರಣ ಮಾಡಿದ್ದೀರಿ, ನಿಮ್ಗೆ ತಿಳಿದಂತಿರು, ಯಾಕೆ ನೀವು ತಗೋಬೇಡ ಅಂತ ಹೇಳ್ತೀರಿ? ನೀರೋಗುತ್ತೀರಿ ಏನೋ ಜನಗಣತಿ ಸರಿ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಈಗ ನನ್ನ ಜೇಬಿನಲ್ಲಿ ದುಡ್ಡಿದೆ, ಎಷ್ಟೋ ಇರ್ಬೋದು, ಅವ್ರ ಜೇಬಿನಲ್ಲಿ ದುಡ್ಡು ಇಷ್ಟೇ ಅಂತ ನಿಖರವಾಗಿ ಹೆಂಗಿರಿ ಹೇಳ್ತೀರಿ? ಆಯ್ತಪ್ಪ, ಈಗ ಅದು ಪ್ರಿಂಟ್ ಆಗಿದೆ, ಏನು ಈ ವರದಿ ಎಲ್ಲ ರೆಡಿ ಆಗಿದೆ, ತಗೊಳ್ಳಿ, ಚರ್ಚೆ ಮಾಡಿ, ಕಮಿಟಿ ಮಾಡಿ. ಯಥಾವತ್ತಾಗಿ ಏನು ನೀವು ಅದನ್ನ ಜಾರಿ ತಂದ್ಬಿಡಲ್ಲ, ಅನುಷ್ಠಾನ ತರಲ್ಲ ಅಲ್ವಾ? ಈ ನಿಮ್ಗೆ ಆಗ್ತಕ್ಕಂಥ ವ್ಯವಸ್ಥೆ ಏನಂದ್ರೆ ಈ ಸಣ್ಣ ಸಮಾಜಗಳೆಲ್ಲ ಮೇಲೆ ಬಂದ್ಬಿಡ್ತಾವೆ ಅಂತಲ್ಲ. ಅವರು ಎಷ್ಟೆಷ್ಟು ಸಾವಿರ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತಾರೆ ಅಂತಲೇ ನಿಮ್ಮ ಇದಿರಬೇಕು. ಜನಗಣತಿ ಗೊತ್ತಾಗೋದಕ್ಕೆ ಮುಂಚೆ ಹೆಚ್ಚಾಗಿ ಅವ್ರು ಯಾವ ಮಟ್ಟಕ್ಕಿದ್ರೆ ಅನ್ನೋದು ಗೊತ್ತಾಗಲ್ರಿ. ಎಳವರು, ತಳವಾರರುಗಳು, ಅಕ್ಕಿ ಪಿಕ್ಕಿ, ದೊಂಬಿ ದಾಸರು, 100 ಈ ಅಲೆಮಾರಿಗಳಲ್ಲಿ ಅನೇಕ ಜನಾಂಗ ಇದ್ದಾವ. ಇವತ್ತು ಪಟ್ಟಿಲೇ ಇಲ್ಲದಂಥ ಜನ ಇದ್ದಾವೆ. ನಾನು ನಿಮ್ಗೊಂದು ಉದಾಹರಣೆ ಕೊಟ್ಟನಲ್ಲ, ಬಡಿಗಾಸು ನಮ್ಮಲ್ಲಿ ಒಂದೇ ಕಡೆ ಇರೋದವರು. ಅವರು ಯಾವುದೋ 100 ವರ್ಷಗಳ ಕಾಲದಲ್ಲಿ ವಲಸೆ ಬಂದು ಪುಣನೂರು ಭಾಗದಲ್ಲಿ ಇದ್ದಾರೆ. ಅವರು ಆ ಜಾತಿ ಪ್ರಮಾಣ ಪತ್ರನೇ ಇರಲಿಲ್ಲ. ಆಗ ವಿಶ್ವಕರ್ಮ ಜನಾಂಗ ಪತ್ರ. ಅವರು ಬಡಿಗಾಸ್ ಅಂದ್ರೆ ಕುಟ್ಟೋರು ಅಂತ. ಈಗ ಸರ್ಟಿಫಿಕೇಟ್ ಆಗಿ ಸಿದ್ದರಾಮಯ್ಯ ಪಿರಿಯಡ್ ಮಾಡ್ತಿದ್ದೆ ನಾನು ಮಂತ್ರಿ ಆದಾಗಂತ ಕಾಲದಲ್ಲಿ ತಂದು ರೆಡಿ ಮಾಡಿಸ್ಕೊಟ್ಟು ಅಂತ ಇನ್ನು ಇವತ್ತು ಇದ್ದಾವೆ. ಗೊತ್ತಾ ಎಲ್ಲಾರುಗಳು ಏನು ಹೇಳ್ತಾರೆ, ನಿಮ್ದು ಯಾವ ಪಟ್ಟಿಲೂ ಇಲ್ಲ, ನೀವು ಯಾವ ಜಾತಿ ಬರ್ತೀರಿ ಗೊತ್ತೇ ಇಲ್ಲ. ಅದು ನಮ್ಮಲ್ಲಿ ತಮಿಳಿಯನ್ಸ್ಗಳಿದ್ದಾವೆ, 40 ವರ್ಷ 50 ವರ್ಷ ಇದ್ದಾರೆ. ಅವ್ರಿಗಲ್ಲೂ ಸರ್ಟಿಫಿಕೇಟ್, ಇಲ್ಲೂ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ. ಗೌಂಡರ್ ಅಂತಾರೆ, ಗೌಡ್ರು ಅಂತಾರೆ ಹೀಗೆ. ಹಾಗಾಗಿ ನನ್ನ ಪ್ರಕಾರ ನಾನಲ್ಲಿ ಬೇರೆ ಯಾರು ವಿರೋಧ ಮಾಡಿದ್ರೆ ವಿನಂತಿಸೋದಿಷ್ಟೇ, ದಯಮಾಡಿ ತಗೊಳ್ಳಿ, ನೀವೇ ಮುಂದೆ ತಗೊಳ್ಳಿ, ಪಡ್ಕೊಳ್ಳಿ, ಚರ್ಚೆ ಮಾಡಿ. ಸರಿ ಇದ್ರೆ ಏನು ಆದರೆ ಅದೇನು ಲೋಪದೋಷ ಇದೆ ಎತ್ತಿ ಹಿಡೀರಿ. ನೀವು ಅದನ್ನ ನೋಡೇ ಇಲ್ಲ, ಅಲ್ಲಿ ಕೈನೇ ಹಾಕಿಲ್ಲ, ಈಗಲೇ ಅದು ವರದಿ ಸರಿ ಇಲ್ಲ, ವರದಿ ಹಾಗಾಗದ, ವರದಿ ಹೀಗಾಗದ ಅಂದರೆ ಇದು ಯಾವ ಥರ ಇದು ಎಷ್ಟರ ಮಟ್ಟಿಗೆ ಸರಿ? ಸರ್, ಕರ್ನಾಟಕ ರಾಜ್ಯ ಉಪ್ಪಾರ ಸಮಾಜದ ಅಧ್ಯಕ್ಷರು ಸರ್, ಉಪ್ಪಾರ ಸಮಾಜದಲ್ಲಿ ಇನ್ನೂ ಕಷ್ಟ ಕಾರ್ಪಣ್ಯಗಳು ಎಷ್ಟು ದೇನೇಸಿ ಸ್ಥಿತಿಲಿ ಇದಾವೆ ಸರ್ ಬೇರೆ ಬೇರೆ ಜಾಗಗಳಲ್ಲಿ. ನಮ್ಮಲ್ಲಿ ಇವತ್ತು ಬಹಳ ಕಷ್ಟ ಇದೆ. ಇವತ್ತು ನಿಮ್ಗೆ ಒಂದು ಹೇಳ್ತೀನಿ, ಇವತ್ತು ಬಾಲ ಕಾರ್ಮಿಕರಾಗಿ ದುಡಿಯೋರೇ ಉಪ್ಪಾರರು, ಬಾಲ್ಯ ವಿವಾಹ ನಡೆಯೋದೇ ಉಪ್ಪಾರಲ್ಲಿ, ಆಚಾರ ವಿಚಾರಗಳು ಇಂದಿನ ಕಂದಾಚಾರಗಳಿರೋದೇ ಉಪ್ಪಾರಲ್ಲಿ ಹೆಚ್ಚಿಗೆ. ನೀವು ನಂಬ್ತಿರೋ ಬಿಡ್ತಿರೋ, ಯಾಕಂದ್ರೆ ಆ ಸ್ಥಿತಿಲಿ ಇದಾರ. ಅವು ಏನಾರ ಉಂಟು ಕೂಲಿ ಮಾಡಿದರೆ ಇಲ್ವೇ ಇಲ್ಲ, ಆ ಪರಿಸ್ಥಿತಿ ಇವತ್ತು ಇದ್ದಾವೆ. ಶಿಕ್ಷಣ ಹೆಂಗಿದೆ ಸರ್ ಮಕ್ಕಳಿಗೆ? ಈಗ ಸ್ವಲ್ಪ ಶಿಕ್ಷಣ ಅಂತಂದ್ರೆ ಈ ಯಾವಾಗ ಸ್ತ್ರೀ ಶಿಕ್ಷಣಗಳು ಬಂದ ಮೇಲೆ ಸ್ವಲ್ಪ ಮಹಿಳೆಯರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಬಟ್ ನಾವುಗಳು ನಮ್ಮ ಸ್ವಾಮೀಜಿ ಆದಾಗ ನಾವು ಎಲ್ಲೆಲ್ಲ ಹೋಗ್ತಿಲ್ಲ, ನಾವು ಅದನ್ನೇ ಹೇಳ್ತೀವಿ, ನಮಗೆ ಏನಾದ್ರು ಆಸ್ತಿ ಅಂತಿದ್ರೆ ಶಿಕ್ಷಣ ಹೊಂದಿರೋದು ಮಾತ್ರ ಸಾಧ್ಯ. ನಾವು ನೀವು ಈಗ ಆಸ್ತಿ ಮಾಡೋಕೆ ಇನ್ನು ಮುಂದೆ ಆಗಲ್ಲ. ಯಾವುದೇ ಕಡೆ ನೋಡಿ, 1 ಎಕರೆ ಜಮೀನಿಗೆ 20 ಲಕ್ಷ 30 ಲಕ್ಷ ಹಿಂದೆ ಇತ್ತದು. ಇವತ್ತು ಯಾವ ಆಸ್ತಿ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೂಲಿ ಮಾಡೋದ್ಬಿಟ್ಟು ಏನು ವಿಧಿನೇ ಇಲ್ಲ. ನಾವಿರೋ ರೀತಿ ನಮ್ಮ ಮಕ್ಕಳು ಆಗಬಾರ್ದು ಅಂತ ನೀವೇನಾದ್ರು ಬಯಸಿದ್ರೆ ನಿಮ್ಮ ಮಕ್ಕಳನ್ನ ಏನಾದ್ರು ಮಾಡಿ ವಿದ್ಯಾವಂತರನ್ನಾಗಿ ಮಾಡಿ.
ಇವತ್ತು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಆಗಬೇಕು ಅಂದರೆ PUC ಮಾಡಿರಬೇಕು, ಅಂಗನವಾಡಿ ಅಡುಗೆ ಸಹಾಯ ಹಾಕಬೇಕು ಅಂದರೆ SLC ಮಾಡಿರಬೇಕು. ನೀವು ಆ ಮಟ್ಟಕ್ಕೂ ವಿದ್ಯೆಯನ್ನು ಕೊಡಲಿಲ್ಲ ಅಂದರೆ ಇವತ್ತಿನ ಪರಿಸ್ಥಿತಿಗಳು ಗೊತ್ತು ಯಾವ ರೀತಿ ವಿಚ್ಛೇದನಗಳಾಗ್ತಾ ಇದ್ದಾವೆ. ಗಂಡ ಕೊನೆವರೆಗೂ ಇರ್ತದೆ ಅಂತ ಗ್ಯಾರಂಟಿಗಳೇ ಇರಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಗಂಡು ಮಕ್ಕಳ ತಾರತಮ್ಯ ಇಲ್ಲದೆ ಎಲ್ಲರಿಗೂ ವಿದ್ಯೆಯನ್ನು ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಮಾತ್ರ ಉಪ್ಪಾರು ಬೇರೆ ಸಮಾಜ, ಉಪ್ಪಾರು ಅಂತೆಯಲ್ಲ, ಯಾವುದೇ ನಾವು ಮೋಸ್ಟ್ ಬ್ಯಾಕ್ವರ್ಡ್ ಅತ್ಯಂತ ಹಿಂದುಳಿದ ಸಮಾಜಗಳು, SC STಗಿಂತ ಹೀನಾಯ ಸ್ಥಿತಿಯಿರುವ ಸಮಾಜಗಳಿದ್ದಾವೆ. ಅದನ್ನು ಆ ವರದಿನ ತೆಗೆದು ನೋಡ್ಲಿಕ್ಕೆ ಗೊತ್ತಾಗ್ತದೆ. ಆ ಕಾರಣಕ್ಕೆ ಆ ಸಮಾಜಗಳು ಒಪ್ಕೋತಾ ಇದ್ದಾವೆ. ಶಿಷ್ಟ ಜಾತಿ ಪರಿಶಿಷ್ಟಂಗಳದು ವರದಿ ಅದಕ್ಕೆ ಅವ್ರದ್ದು ಜನ ಅದು ಎಲ್ಲರೂ ಆಗಿದೆ ಜನತೆಗೆ ಅವ್ರು ಹೇಳಿದ್ದಾರೆ. ಬಟ್ ನೀವು ಮುಂದಿನ ಜಮಾತಿಗಳು ಒಪ್ಪಲ್ಲ ಅಂದರೆ ಇದು ದುರ್ದೈವಲ್ವ? ನಿಮ್ಮ ಧೋರಣೆ ಏನು ಅನ್ನೋದನ್ನು ಹೇಳಿ. ಎಲ್ಲ ಸಮಾಜಗಳ ಮೇಲೆ ಬರೋ ನಿಮ್ಗೆ ಇಷ್ಟ ಇಲ್ಲ ಅಂತಂದಾರು ಹೇಳ್ಬಿಡಿ. ಅಲ್ಲ ಸರ್, ನೋಡಿ ಉಪ್ಪಾರ ಸಮಾಜ ಆಲ್ಮೋಸ್ಟ್ ಒಂದು 15ರಿಂದ 18 ಲಕ್ಷ ಇರ್ಬೋದು ರಾಜ್ಯದಲ್ಲಿ. ಒಬ್ಬರೇ ಶಾಸಕರು ಪಾಪ 4 ಟರ್ಮ್ ಗೆದ್ದಿದ್ರು. ಅದು ನಗರದ ಜನ ನಿಮ್ಗೆ ಕೈ ಹಿಡಿದಿದ್ದಾರೆ, ಪದೇ ಪದೇ ಕೈ ಹಿಡಿದ್ರು. ಸರ್, ನಿಮ್ಮ ಸಮಾಜ ಸೇರಿ ಎಲ್ಲ ತಳ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕು ಅಂದ್ರೆ ಈ ತರದ ವರದಿ ಸ್ವೀಕಾರ ಆಗತ್ತೆ ಅನ್ನೋದಾದ್ರೆ ಸರ್, ಮೀಸಲಾತಿ ಇದ್ರಲ್ಲೂ ಅಸೆಂಬ್ಲಿಲೂ ಕೂಡ ರಿಸರ್ವ್ಡ್ ಹಿಂದುಳಿದವರಿಗೆ ಅಂತ ಕೊಡೋದು ಒಳ್ಳೇದ ಸರ್? ನನ್ನ ಪ್ರಕಾರ ಇವತ್ತು ಹಿಂದೆ ದೇವರಾಜ ಅರಸು ಸಮೀಕ್ಷೆ ಮಾಡಿ ಅವರೆಲ್ಲ ಕಾರಣಕ್ಕಾಗಿ ಕೆಲವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮಾಜಗಳಿಗೆ ಇವನ್ನ ಕೊಡಬೇಕು. ಯಾವುದನ್ನ ನೀವು MLCನಾರು ಕೊಡಿ, ರಾಜ್ಯಸಭಾ ಮೆಂಬರ್ನಾರು ಕೊಡಿ, ಬೇರೆ ಯಾವುದನ್ನ ಕೊಡಿ. ಯಾವ ಸಮಾಜ ಚುನಾವಣೆಯಲ್ಲಿ ನಿಂತು ಆ ಮನೆಗೆ ಬರೋಕ್ಕೆ ಸಾಧ್ಯವಿಲ್ಲೋ ಅಂಥವ್ರಿಗೆ ಮಾಡಬೇಕು. ನೀವು 20 ಜನ ಇದ್ಕೊಂಡು ಒಬ್ಬನ MLC ಮಾಡೋದ್ರೆ ಅದ್ರ ಅರ್ಥ ಏನು ಅನ್ನೋದೇ ನನಗೆ ಅರ್ಥ ಆಯ್ತಾ ಇಲ್ಲ. 10 ಜನ ನೀವು ಕೆಳಗಡೆ ಇದ್ದೀರಿ, ಅದ್ರೊಳಗೆ ಇನ್ಯಾವನೋ ಒಬ್ಬ ಬಹುಶಃ ಈ ನಯನಕ್ಷತ್ರಿಯ ಸಮಾಜದವ್ರು ಅವ್ರು ಬರೋಕ್ಕೆ ಸಾಧ್ಯ ಅಂತ ಕೂಡ್ರಿ ಅಂತಿವ್ರಿಗೆ. ಎಳವ ಸಮಾಜಗಳು, ತಳವ ಸಮಾಜಗಳು, ಇಂಥವ್ಗೆಲ್ಲ ಅವಕ್ಕೆ ಕೇಳೋದಿಕ್ಕಿಲ್ಲ. ನಿಮಗೊಂದು ಹೇಳ್ತೀನಿ, ಗ್ರಾಮ ಸಭೆಯಲ್ಲಿ ಇವತ್ತು ಒಂದು ಮನೆ ತಗೋಬೇಕಾದ್ರೆ ಗ್ರಾಮ ಸಭೆ ಜಾತಿ ಮೆಂಬರ್ ಇದ್ರೆ ಮಾತ್ರ ತಗೊಳಕ್ಕೆ ಸಾಧ್ಯ ಆಯ್ತದೆ. ಅವ್ರ ಗುಡಿಸೋ ಮನೆ ಕೊಡಲ್ಲ ಅನ್ಬೋದು. ಗ್ರಾಮ ಸಭೆ ನಡೆದು ಬಿಡ್ತವೆ, ವಾರ್ಡ್ ಸಭೆ ನಡೀತವೆ, ಎಷ್ಟರ ಮಟ್ಟ ನಡೀತಾ ಇದ್ದಾವೆ. ನಾಮಕ ವಸ್ತಾಗ ಅಷ್ಟೇ ನಡೆಯೋದು. ಬಟ್ ಏನು ಉಪ್ಪಾರಮಿದ್ರೆ ಉಪ್ಪಾರನೇ ಗುಡಿಸ್ಕೊಟ್ಬಿಡೋದು, ಗೌಡ ಹಾಸಿದ್ರೆ ಗೌಡನೇ ಗುಡಿಸ್ಕೊಟ್ಬಿಡೋದು, ಈ ಥರ ಆಗ್ತವೆ. ಆ ಮಟ್ಟಕ್ಕೂ ಬರೋಕ್ಕಾಯ್ತಲ್ಲ. ಹಂಗಿರ್ತಾರೆ ಕುಡಿ. ಇವತ್ತು MLCಗಳನ್ನ ಮಾಡಬೇಕು, ನಾಮಿನೇಟ್ ಇದೆ, ಆ ಸಮಾಜಗಳು ಕುಡಿ ಬರಲಿ, ಅವು ನಿಮ್ಮ ಜೊತೆ ಅವು ಕೂತ್ಕೊಳ್ಳಿ. ಒಂದು ಬೋರ್ಡು ಯಾವುದು ಏನಿ ನಾಮಿನೇಟ್ ಮಾಡೋದನ್ನು ಯಾವ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳು ಆಗದೇ ಇಲ್ಲ ಅವರಿಂದ ಅಂತಿದೆ ಅಂಥ ಸಮಾಜಗಳು ಕೊಡೋದು ಬಹಳ ಒಳ್ಳೆಯದು. ಏನು ವಿಧಾನಸಭೆಯಲ್ಲೂ ಕೂಡ ಮೀಸಲು ಕ್ಷೇತ್ರಗಳು ಅಂತ ಕೊಟ್ಬಿಡ್ಲಿ ಸರ್ ಹಿಂದುಳಿದವರಿಗೆ, ಸಹಕಾರಿ ವಲಯಗಳಲ್ಲಿ ಒಂದು ಹಂತ. ಹಾಗಾಗಿನೇ ಬಹುಶಃ ಇವರು ಈ ಸಮಾಜಗಳು ಈ ಜನಗಣತಿನ ಒಪ್ಪೋದಿಲ್ಲ ಅಂತ ಅನ್ನಿಸ್ತದೆ ಎಲ್ಲ ಒಂದ್ ಕಡೆ ನನಗೆ. ಬ್ಯಾಕ್ವರ್ಡ್ಗೂ ಕೊಡ್ಲಿ ಮೀಸಲಾತಿನ. ಹೌದು, ಒಂದಷ್ಟು ಕ್ಷೇತ್ರಗಳಲ್ಲಿ ಅವರು ಗೆದ್ದು ಬರ್ತಾರೆ ಪಾಪ, ಗೆದ್ದು ಬರ್ಲಿ, ನ್ಯಾಯ ಕೇಳ್ತಾರೆ. ಒಂದೊಂದ್ ಕಡೆ ಪಾಪ ಈ ಮಡಿವಾಳ ಸಮಾಜ ಎಲ್ಲ ಒಂದ್ ಕಡೆ ಜಾಸ್ತಿ ಇರ್ತದೆ. ನಾನು ಹೇಳಿದ್ನಲ್ಲ ಮೊದಲು, ಯಾರು ನಯನಕ್ಷತ್ರಿಯ ಸಮಾಜ, ಎಳವರು, ತಳವರು, ಅಕ್ಕಿ ಪಿಕ್ಕಿಗಳು, ಗೋಲ್ರು, ಇವೆಲ್ಲ ಇದಾವೆ. ಇಂಥ ಸಮಾಜಗಳಿಗೆ ಮಾಡಿಕೊಡಿ. ಆ ವಿಶಾಲ ಗುಣಗಳು ಬರಬೇಕಲ್ಲ. ಬಂದಾಗ ಮಾತ್ರ ಈ ಜನಗಣತಿಯನ್ನೇ ಒಪ್ಕೊಳಕ್ ರೆಡಿ ಇಲ್ಲದಂಥ ಜನ ಇದನ್ನ ಅದೆಲ್ಲ ಒಪ್ಕೋತಾರೆ ಸರ್. ಈಗ ಶೋಷಿತ ಸಮಾಜಗಳ ಮಹಾ ಒಕ್ಕೂಟ ನಿಮ್ಮ ಸಂಘವು ಸೇರಿ ಒಂದು ಸಮಾವೇಶ ಮಾಡ್ತಿದೆಯಲ್ಲ ಸರ್, ಈ ನೀವು ಸಿದ್ದರಾಮಯ್ಯ ಅವ್ರಿಗೆ ಧೈರ್ಯ ಕೊಡ್ತಿದ್ದೀರಾ ಸ್ವೀಕಾರ ಮಾಡಿ ನಾವೆಲ್ಲ ಇದೀವಿ ಅಂತ ಈ ಮೂಲಕ? ನಾನಂತೂ ಖಂಡಿತವಾಗಿ ಹೇಳ್ತೀನಿ, ಬೇಕಾದ್ರೆ ನಮ್ಮ ಸಮಾಜ ಅವ್ರ ಜೊತೆಲೇ ಇರ್ತೀವಿ, ತಗೊಳ್ಳಿ. ಅವತ್ತಿಂದ ಇದ್ದೀವಿ ನಾವು. ಹೌದು, ನಮ್ಗೆ ಇದರಿಂದನೂ ಬಹುಶಃ ದೇವರಾಜ ಅರಸು ಅದೇ ಆಗಿ, ದೇವರಾಜ ಅರಸು, ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಇವರೆಲ್ಲರೂ ಈ ಸಮಾಜಗಳು, ಈ ಹಿಂದುಳಿದ ಸಮಾಜಗಳಾಗಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅವ್ರ ಕಾಲದಲ್ಲಿ ಒಂದಲ್ಲ ಒಂದು ಈ ಜನಾಂಗಗಳಿಗೆ ಸಹಾಯ ಆಗಿರ್ತಕ್ಕಂಥದ್ದು. ದೇವರಾಜ ಅರಸು ನಮ್ಮ ಉಪ್ಪಾರನ್ನ ಗುರುತಿಸಿ ಆ ಕಾಲದಲ್ಲಿ MLC ಮಾಡಿದ್ರು. ಇಂದಿನ ಶಾಶ್ವತ ಆಯೋಗವನ್ನು ಮಾಡಿಕೊಟ್ರು. ವೀರಪ್ಪ ಮೊಯ್ಲಿ ಪ್ರವರ್ಗ ಒಂದರಲ್ಲಿ ನಮ್ಮಂಥ ಸಮಾಜಗಳನ್ನ ಅನೇಕರನ್ನ ಸೇರಿಸಿದ್ರು. ಬಂಗಾರಪ್ಪ ಅವ್ರು ಬಂದಾಗಲೂ ಸಹ ಈ ರೈತರಾದಿಯಾಗಿ ಕೆಲವೆಲ್ಲ ಅನೇಕ ಸಹಾಯಗಳನ್ನ ಗುಂಡೂರವರು ಸಹ ಈ ಎಲೆಕ್ಟ್ರಿಕ್ನಲ್ಲಿ ರೈತರಿಗೆ ಇವೆಲ್ಲ ಮಾಡೋರು. ಇವರೆಲ್ಲ ಬಾಯ್ ಬಿಡ್ಕೋತಾರೆ, ಏನ್ರಿ ಮಾಡ್ಬಿಟ್ಟಿದ್ದಾರೆ, ಬೊಮ್ಮಾಯಿಯವರು ಬಾಯ್ ಬಿಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ಏನಾರು ಅಂತ ಒಂದು ಹೇಳಿ ನೋಡ್ತೀನಿ. ನಾನು ಇದ್ನಲ್ಲ, ಅವ್ರೇನು ಮಾಡಿದ್ರು ಅಂದರೆ BJP ಅವರಿಗೆಲ್ಲ ನಿಮ್ದು ನಮ್ಮವೆಲ್ಲ ನಾವು ಸುಮ್ಮನೆ
ಮಾತಾಡೋಕೇನು ಮಾತಾಡ್ತಾರೆ, ಆ ಭಾವನೆ ಇರಬೇಕಲ್ಲ. ನನಗೆ ಇಷ್ಟು ದಿನ ಅಧಿಕಾರ ಸಿಕ್ಕಿದೆ, ನಾನು ಏನು ಮಾಡಿದೆ, ನಾನು ಸತ್ತು ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬರಬೇಕು. ಅದು ಬಿಟ್ಬಿಟ್ಟು ಯಾರೇ ಮುಲಾಜಿಗೋಸ್ಕರ ಅಧಿಕಾರ ತಗೊಂಡು ಅಧಿಕಾರ ಮಾಡೋದು ಸರಿ. ಸರ್ ನೀವು ಶಾಸಕರಿದ್ದೀರಿ, 4 ಟರ್ಮ್ ಗೆದ್ದಿದ್ದೀರಾ, ಸುಮ್ಮನೆ ಮಾತಲ್ಲ ಸರ್. ಇವರೆಲ್ಲ ವಿರೋಧಿಸ್ತಿದಾರಲ್ಲ, ಈಗ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರು ಇವರ ವಿರೋಧ ಕಟ್ಕೊಂತಿದಾರಲ್ಲ ಸರ್. ನಿಜ ಹೇಳಿ, ಒಂದ್ ಸಮಾಜದ ಮತ ಇದ್ರೆ ಸಾಕು ನಾನು ಗೆದ್ದು ಬಿಡ್ತೀನಿ. ಸಾಧ್ಯನೇ ಇಲ್ಲ 224 ಕ್ಷೇತ್ರದಲ್ಲಿ ಅಂತ್ಯವನು ಯಾವ ಹೇಳಿ ಅವ್ನು ನೋಡ್ತೀನಿ, ಸಾಧ್ಯನೇ ಇಲ್ಲ. 10 ಮತ ಕೊಡೋನು ಬೇಕು. ಈಗ ನಮ್ಮಲ್ಲಿ ನಮ್ಮ ಕೃಷ್ಣಮೂರ್ತಿ ಸೋತ್ರಲ್ಲ, 1 ಮತದಲ್ಲಿ ಸೋತ, 19 ವರ್ಷ ಇದು ಗೆಲ್ಲಬೇಕಲ್ಲ, ಕ್ಷೇತ್ರದ ಗೆಲ್ಲಬೇಕಲ್ಲ. ಎಲ್ಲರೂ ಉಂಟು. ಯಾರು ಈಗ ಯಾವುದೇ ಒಂದು ಕ್ಷೇತ್ರ 2 ಲಕ್ಷ 18,000 20,000 30,000 ಇದಾವೆ. ಅವನು 3 ಜನ ಇದಾವೆ, ಕೊನೆ ಪಕ್ಷ 80,000 ರೀಚ್ ಆಗಬೇಕು. ಯಾವ ಸಮಾಜ 80,000 ಒಂದೇ ಹೇಳಿ, ಆ ಯಾವುದೇ ಸಮಾಜ ಒಬ್ಬರಿಗೆ ಓಟ್ ಅಂತೂ ಕೊಡಲ್ಲ. ನಮ್ಮ ಉಪ್ಪಾರೆ ನಮ್ದು 20,000 ಹೋಗ್ತದೆ, ಲಿಂಗಾಯ್ತು ನನಗೆ 20,000 ಕೊಡ್ತಾರೆ. ಎಲ್ಲರೂ ಬೇರೆ ಬೇರೆ ಥರ ಗುರುತಿಸ್ತಾರೆ. ಈ ಮನುಷ್ಯ ಗೆದ್ದು ಬಂದರೆ ನಮ್ಗೆ ಸ್ಪಂದಿಸಿ ನಮ್ಮ ಸೇವೆಯನ್ನು ಮಾಡ್ತಾನೆ, ನಮ್ಗೆ ಅರ್ಹನ, ಎಲ್ಲವನ್ನೂ ಥಿಂಕ್ ಮಾಡ್ತಾರೆ ಜನ. ಹಾಗಾಗಿ ಯಾವುದೇ ಸಮಾಜ ಅದೇ ಸಮಾಜದಿಂದ ಗೆದ್ದರೆ ರಾಜಕಾರಣ ಮಾಡ್ತೀನಿ ಅಂದಿದ್ದು ತಪ್ಪು. ಅವ್ರು ಬೇರೆ ಬೇರೆ ದೃಷ್ಟಿ ಇಟ್ಕೊಂಡಾಗಿ ಹೇಳ್ಬೋದು ವಿನಃ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡೋದು. ಸರ್, ಈ ವರದಿ ಸ್ವೀಕಾರ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವರ ಹೆಸರು ಚರಿತ್ರೆಯಲ್ಲಿ ಅಲ್ಲಲ್ಲ, ಚರಿತ್ರೆಗಿಂತ ಹೆಚ್ಚಾಗಿ ಹಿಂದುಳಿದ ಒಬ್ಬರು ನಾಯಕರು ಅವರೇ ತಗೊಳ್ಳಲ್ಲ ಅಂದ್ರೆ ಇನ್ಯಾರು ತಗೊಳಕ್ಕೆ ಬಿಡಲ್ಲ. ಅದನ್ನು ಸರ್ವೆ ಮಾಡೋಕ್ಕೂ ಬಿಡಲ್ಲ ಇವರು. ನನ್ನ ಪ್ರಕಾರ ಸಿದ್ದರಾಮಯ್ಯರು ಒಬ್ಬರಿಂದ ಮಾತ್ರ ಸಾಧ್ಯ ಇದನ್ನು ತಗೊಳಕ್ಕೆ. ಅದು ಅದ್ರ ವರದಿ ಅದೇನೇ ಆಗಲಿ ಚರ್ಚೆ ಆಗ ಅದನ್ನು ಮಾಡಬೇಕು. ಮತ್ತು ಮಾಡೋದಕ್ಕೆ ಈ ಸಮಾಜಗಳು ಕೈ ಜೋಡಿಸ್ಬೇಕು. ನನ್ನ ಪ್ರಕಾರ ಏನು ಮುಂದೆ ಸಮಾಜಗಳು ಅವರಲ್ಲೂ ಕೆಲವರು ಹೇಳಿದ್ದಾರೆ ಇವತ್ತು. ಈಗ ನಮ್ಮ ಶಾರೂರು ಶಿಕ್ಷಪ್ಪ ಅವರು ಹಂಗ ಅವ್ರ ಮಗ ಏನು ಹೇಳ್ತಾರೆ, ವರದಿನೇ ವರದಿ ತಗೊಳ್ಳಿ ಬಿಡ್ರಿ ಆಮೇಲೆ ನೋಡೋವನಲ್ವಾ. ಅವರಲ್ಲಿ ಹೇಳ್ತಾರೆ ಏನೋ ಲಿಂಗಾಯತರು ಏನಾದ್ರು ತಗೊಳ್ಳೇಬೇಡಿ ಅಂತ ಯಾರು ಹೇಳ್ತಿಲ್ಲ, ತಗೊಳ್ಳೇನೋರು ಇದ್ದಾರೆ ತಗೋಬೇಡಿ ಅಂತಿದ್ದಾರೆ. ಅವರೆಲ್ಲ ನಾನು ಹೇಳಿದಾಗ ತಗೊಳ್ಳೋದು ಸರಿ ಅದ. ತಗೊಂಡು ಚರ್ಚೆ ಆಗಿ ಆಗುವಗಳ ಬಗ್ಗೆ ಚರ್ಚೆ ಆಗಿ ದೋಷ ಇದ್ದರೆ ಸರಿಪಡಿಸ್ಕೊಳ್ಳೋದು ಆಗಲಿ. ಅದೇನು ದೋಷಪೂರಿತವಾಗಿದ್ದರೆ ಸರಿ ಮಾಡ್ತೇವೆ. ನಾನು ಹೇಳ್ದಲ್ಲ, ಯಾವುದೇ ವರದಿ ಯಥಾವತ್ತಾಗೇನು ಹೊರಟೋಗಲ್ಲ. ಈಗ ಕೊಟ್ರಾಗೆಲ್ಲನೂ ಇದೇ ಸರಿ ಅಂತ ಯಾರು ಒಪ್ಕೊಳ್ಳಲ್ಲ. ತಪ್ಪಿದ್ದ ಸರಿ ಮಾಡ್ತಕ್ಕಂಥದ್ದು ಆಗ್ತದೆ. 160 ಕೋಟಿ ಎಲ್ಲಾರು ಉಂಟ ನೋಡೋಣ. 1 ಕೋಟಿ 2 ಕೋಟಿ ಇದ್ದಾರೆ, ಯಾವ ಬಿಡ್ರಿ ಅದೇ ಸರಿ. ಆಮೇಲೆ ತಿಂಗಾನ್ಗಟ್ಲೆ ವರ್ಷಾನ್ಗಟ್ಲೆ ಹಿಡ್ದಿದೆ ವರದಿ. ಸರ್, ವರದಿ ವಿರೋಧಿಸೋರಿಗೆ ನೀವು ಕಿವಿ ಮಾತು ಹೇಳ್ತೀರಾ, ಮನವಿ ಮಾಡ್ಕೊಂತೀರಾ, ಅಥವಾ ಒಂದು ಖಂಡನೆ ವ್ಯಕ್ತಪಡಿಸ್ತೀರಾ? ನಾನು ಖಂಡನೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಅವರಲ್ಲಿ ನಿಜವಾಗುವ ವಿಶಾಲವಾದ ಭಾವನೆಯಿಂದ ತಗೊಳಕ್ಕೆ ಅವರೆಲ್ಲ ಒಪ್ಪಿಗೆ ಕೊಟ್ಟರೆ ಒಳ್ಳೆಯದು. ಎಲ್ಲರೂ ಸ್ಮರಿಸ್ತಾರೆ. ನಾನು ಹೇಳಿದೆಲ್ಲ, ದುರ್ಬೀನ ಹಾಕೊಂಡು ಹುಡುಕರು ಸಿಕ್ಕಿದಂಥ ಸಮಾಜಗಳಿದಾವೆ. ಬಹುಶಃ ಅದೆಲ್ಲ ಇದ್ರಲ್ಲಿ ಬಂದಿರ್ಬೋದೇ ಏನೋ. ಅದನ್ನು ನೋಡಿ ಮನಸ್ಸು ಸಮಾಧಾನ ಪಟ್ಟರೆ ವರದಿನ ಹಿಂಗಿದೆ, ಅದ್ರಿಗೆ ಸಮಾಧಾನ ಆಗಲಿಲ್ಲ, ಯಾವ ಕಾರಣಕ್ಕಾಗಿ ಸಮಾಧಾನ ಆಗ ಅದನ್ನು ಹೇಳಿ. ಆಗ ಮಾಡಿ ವರದಿ ಕೂಡ ಹೇಳಿ. ನೀವೆಲ್ಲರೂ ರಾಜಕಾರಣದಲ್ಲಿರೋರೆ, ನಿಮಗೆಲ್ಲ ಆಗೋಗಿ ಗೊತ್ತಿದೆ. ವರದಿ ತಗೊಂಡು ಚರ್ಚೆ ಮಾಡಿ ಸರಿ ಇದ್ರೆ ಎಲ್ಲರೂ ಒಪ್ಪ, ಸರಿ ಇಲ್ಲದೆ ಹೋದರೆ ಏನು ದೋಷ ಇದೆ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಆಗಲ್ಲ. ಮತ್ತು ಇನ್ಯಾವ ನೀವು ಸರಿ ಮಾಡ್ತೀರಿ ಹಾಗಾದ್ರೆ? ನಾನು ನಿಜಕ್ಕೂ ಹೇಳ್ತೀನಿ, ಯಾರು ಮಾನ್ಯ ನಮ್ಮ ಗಣ್ಯರುಗಳು ಅನೇಕ ರಾಜಕೀಯ ಧುರೀಣರಿದ್ದರೆ ತಾವೆಲ್ಲ ಇವತ್ತು ಅದನ್ನು ವಿರೋಧ ಮಾಡ್ತೀರಿ. ದಯಮಾಡಿ ಇದನ್ನು ವಿರೋಧ ಮಾಡೋಕ್ಕೆ ಹೋಗಬೇಡಿ. ತಗೊಂಡು ಅದನ್ನು ಸರಿ ಮಾಡಿ ಆ ಹೋಗುಗಳನ್ನ ಅದನ್ನು ಜಾರಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.